ನೆರೆಯ ಬಾಂಗ್ಲಾದೇಶದಲ್ಲಿ ರಾಜಕೀಯ ಅಸ್ಥಿರತೆ, ನಿರಂತರ ಪ್ರತಿಭಟನೆ, ಅಲ್ಪಸಂಖ್ಯಾತರ ಮೇಲೆ ದಾಳಿ ಮುಂದುವರೆದಿದ್ದು ಗಾರ್ಮೆಂಟ್ಸ್ ಉದ್ಯಮದ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಿದೆ. ಸಿದ್ಧ ಉಡುಪು, ಜೀನ್ಸ್ ಸೇರಿ ಇತರ ಉತ್ಪನ್ನಗಳನ್ನು ಅಲ್ಲಿಂದ ಆಮದು ಮಾಡಿಕೊಳ್ಳಲು ರಾಜ್ಯದ ವ್ಯಾಪಾರಸ್ಥರು ಹಿಂಜರಿತಾ ಇದ್ದಾರೆ. ಇನ್ನು ಈ ಎಲ್ಲ ಬೆಳವಣಿಗೆಗಳಿಗೆ ಪೂರಕವಾಗಿ ಗಣಿನಾಡು ಬಳ್ಳಾರಿಯ ಜೀನ್ಸ್ಗೆ ಬೇಡಿಕೆ ಹೆಚ್ಚಾಗಿದೆ. ಜೀನ್ಸ್ ಉದ್ಯಮದಲ್ಲಿ ಹೊಸ ನಿರೀಕ್ಷೆಗಳು ಮೂಡಿವೆ. ಬಾಂಗ್ಲಾದೇಶದಿಂದ ಕಡಿಮೆ ದರಕ್ಕೆ ಜೀನ್ಸ್ ಬಟ್ಟೆಗಳನ್ನು ತರಿಸಿಕೊಳ್ತಾ ಇದ್ದು ಬೆಂಗಳೂರಿನ ಸಗಟು ಮಾರಾಟಗಾರರು ಈಗ ಬಳ್ಳಾರಿ ಜೀನ್ಸ್ನತ್ತ ಮುಖ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಬಾಂಗ್ಲಾದೇಶದಲ್ಲಿ ತೀವ್ರ ಬಿಕ್ಕಟ್ಟು, ಬಳ್ಳಾರಿ ಜೀನ್ಸ್ಗೆ ಡಿಮ್ಯಾಂಡ್. ಅಂತಾರಾಷ್ಟ್ರೀಯ ಕಂಪನಿಗಳಿಂದ ಬಳ್ಳಾರಿ ಜೀನ್ಸ್ಗೆ ಬೇಡಿಕೆ. ಯಾವುದೋ ಒಂದು ಊರಲ್ಲಿ ಚಿಟ್ಟೆ ತನ್ನ ರೆಕ್ಕೆ ಬಡಿದ್ರೆ ಇನ್ಯಾವುದೋ ದೇಶದಲ್ಲಿ ಸುನಾಮಿ ಆಗತ್ತಂತೆ. ಇದನ್ನ ಬಟರ್ ಎಫೆಕ್ಟ್ ಥಿಯರಿ ಎನ್ನುತ್ತಾರೆ. ಇಂತಹ ಅನೇಕ ಘಟನೆಗಳಿಗೆ ಜಗತ್ತು ಸಾಕ್ಷಿಯಾಗಿದೆ, ಈಗಲೂ ಆಗ್ತಾ ಇದೆ. ಅದಕ್ಕೆ ದೊಡ್ಡ ನಿದರ್ಶನ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವ ಅಶಾಂತಿ ಹಾಗೂ ಅಜಾಗರೂಕತೆ. ಬಳ್ಳಾರಿ ಜೀನ್ಸ್ ಪ್ಯಾಂಟ್ ಉದ್ಯಮದ ಅದೃಷ್ಟ ಖುಲಾಯಿಸಿದೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎಂದು ಅನುಮಾನ ಮೂಡುವ ಸುದ್ದಿ ಇದು. ಆದ್ರೆ ಅಚ್ಚರಿ ಅನಿಸಿದ್ರೂ ಕೂಡ ನಂಬಲೇಬೇಕು. ಬಾಂಗ್ಲಾದೇಶದ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನ ಬಿಟ್ಟು ಈಗ ಬಳ್ಳಾರಿ ಜೀನ್ಸ್ ಇಂಡಸ್ಟ್ರಿಯತ್ತ ಜಾಗತಿಕ ಕಂಪನಿಗಳು ಕಣ್ಣು ಹಾಕಿವೆ. ಬಾಂಗ್ಲಾ ಬಿಕ್ಕಟ್ಟು ಹಿನ್ನೆಲೆ ಅಲ್ಲಿನ ಜೀನ್ಸ್ ಪೂರೈಕೆ ಕುಂಠಿತಗೊಳ್ತಾ ಇರುವ ಹಿನ್ನೆಲೆ ಬಳ್ಳಾರಿ ಜೀನ್ಸ್ ಪ್ಯಾಂಟುಗಳಿಗೆ ಈಗ ಜಾಗತಿಕವಾಗಿ ಬೇಡಿಕೆ ಹೆಚ್ಚಾಗಿದೆ. ಆಂತರಿಕ ಕಲಹ ಹಾಗೂ ಅರಾಜಕತೆಯಲ್ಲಿ ನಿತ್ಯ ಬೆಂದು ಹೋಗ್ತಾ ಇರುವ ಬಾಂಗ್ಲಾದೇಶದಲ್ಲಿ ಟೆಕ್ಸ್ಟೈಲ್ಸ್ ಉದ್ಯಮವೇ ಭಾರಿ ಹೊಡೆತ ಬಿದ್ದಿದೆ. ಹೀಗಾಗಿ ಜೀನ್ಸ್ ಪ್ಯಾಂಟ್ ಪೂರೈಕೆಗಾಗಿ ಬಳ್ಳಾರಿ ಜೀನ್ಸ್ ಪ್ಯಾಂಟ್ಗಳಿಗೆ ಈಗ ಭಾರಿ ಬೇಡಿಕೆ ಬಂದಿದೆ. ಸಿದ್ಧ ಉಡುಪುಗಳ ರಫ್ತುದಾರ ದೇಶಗಳ ಪೈಕಿ ಬಾಂಗ್ಲಾದೇಶ ಜಗತ್ತಿನಲ್ಲೇ 2ನೆಯ ಸ್ಥಾನದಲ್ಲಿದೆ. ಅಲ್ಲಿನ ಜೀನ್ಸ್ಗೆ ಜಗತ್ತಿನೆಲ್ಲೆಡೆ ಬೇಡಿಕೆ ಇದೆ. ಆದ್ರೆ ಅಲ್ಲಿನ ರಾಜಕೀಯ ಅಸ್ಥಿರತೆಯು ಅಲ್ಲಿನ ಜೀನ್ಸ್ ಉದ್ಯಮದ ಬೆಳವಣಿಗೆಗೆ ಹಿನ್ನಡೆ ಉಂಟು ಮಾಡಿದೆ. ಹೀಗಾಗಿ ಬಳ್ಳಾರಿ ಜೀನ್ಸ್ಗೆ ಬೇಡಿಕೆ ಕುದುರಿದೆ ಎಂದು ಸಗಟು ಮಾರಾಟಗಾರರೊಬ್ಬರು ತಿಳಿಸಿದ್ದಾರೆ. ಬಾಂಗ್ಲಾದೇಶಲ್ಲಿ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಇಂದ ಇಂಡಸ್ಟ್ರೀಸ್ ಎಲ್ಲ ಆಲ್ಮೋಸ್ಟ್ ಒಂದು 30% ಇಂಡಿಯಾಗೆ ಡೈವರ್ಟ್ ಆಗಿದ್ದಾವೆ. ಇನ್ನಷ್ಟು ಬಹಳಷ್ಟು ಬರೋ ಪರಿಸ್ಥಿತಿ ಇದೆ. ನಮ್ಮ ಬಳ್ಳಾರಿಗೆ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಜೀನ್ಸ್ಗೆ ಏನೇನು ಅದಕ್ಕೆ ಸೌಲಭ್ಯ ಬೇಕು ಎಲ್ಲ ಇದು ಮಾಡಿ ಹೆಲ್ಪ್ ಮಾಡಿದ್ರೆ ಇನ್ನೂ ಒಳ್ಳೆ ಕ್ವಾಲಿಟಿ ತಯಾರಿಯಾಗಿ ಎಕ್ಸ್ಪೋರ್ಟ್ವರೆಗೂ ನಾವು ಮುಟ್ಟಿಸ್ಬೋದು. ಹೌದು, ಬಾಂಗ್ಲಾದೇಶ ಮತ್ತು ಬಳ್ಳಾರಿಯ ಜೀನ್ಸ್ ಗುಣಮಟ್ಟ ಬಹುತೇಕ ಹೋಲುತ್ತೆ. ಬಾಂಗ್ಲಾದೇಶದಲ್ಲಿ ಸಮಸ್ಯೆ ಉಂಟಾಗಿರುವ ಕಾರಣ ಸಗಟು ಮಾರಾಟಗಾರರು ಬಳ್ಳಾರಿ ಜೀನ್ಸ್ನತ್ತ ಆಸಕ್ತಿಯನ್ನ ತೋರಿದ್ದಾರೆ. ಇತ್ತೀಚಿನ 3 ತಿಂಗಳಿನಲ್ಲಿ 30% ವ್ಯಾಪಾರ ವೃದ್ಧಿಸಿದೆ. ಬಾಂಗ್ಲಾದೇಶದಲ್ಲಿ ದ್ವೇಷಮಯ ಪರಿಸ್ಥಿತಿ ಮುಂದುವರೆದ್ರೆ ಅಲ್ಲಿನ ಗಾರ್ಮೆಂಟ್ಸ್ ಉದ್ಯಮಕ್ಕೆ ಪೆಟ್ಟು ಬೀಳಲಿದೆ. ಇದರಿಂದ ನಮ್ಮ ದೇಶ ಮತ್ತು ರಾಜ್ಯದ ವಹಿವಾಟಿನಲ್ಲಿ ಪ್ರಗತಿ ನಿರೀಕ್ಷಿಸಬಹುದು ಎಂದು ಜೀನ್ಸ್ ಉತ್ಪನ್ನಗಳ ತಯಾರಿಕಾ ಸಂಘದ ಅಧ್ಯಕ್ಷ ಎಸ್ ವಿನಾಯಕ್ ರಾವ್ ತಿಳಿಸಿದ್ರು. ಇಲ್ಲಿ ಬಹಳ ಒಳ್ಳೆ ಅವಕಾಶ ಇದೆ. ಇವಾಗ ಆರ್ಡರ್ಸ್ ಬರೋಕೆ ಚಾಲು ಆಗ್ತಾವ. ಅದ್ರ ಮುಂಚೆ ನಮ್ಮ ಗೌರ್ಮೆಂಟ್ ಸಪೋರ್ಟ್ ಮಾಡಿದ್ರೆ ವಿ ಕ್ಯಾನ್ ವರ್ಕ್ಔಟ್ ಫಾರ್ ದಟ್ ಆರ್ಡರ್ಸ್ ಅಂಡ್ ಒಳ್ಳೆ ಅವಕಾಶ ಐತೆ ಮ್ಯಾನುಫ್ಯಾಕ್ಚರ್ ಗ್ರೋತ್ ಹಾಕೋಕ್ಕೆ. ಮತ್ತು ಲೇಬರ್ ಓರಿಯೆಂಟೆಡ್ ಬಿಸ್ನೆಸ್ ಇದು. ಲೇಬರ್ಗೆ ನಮ್ಮ ಬಳ್ಳಾರಿಯಲ್ಲಿ ಹೈಯೆಸ್ಟ್ ಲೇಬರ್ ನಾವು ಪ್ರಮೋಟ್ ಮಾಡ್ಬೋದು. ನಮ್ಮ ಗೌರ್ಮೆಂಟಿಂದ ಮ್ಯಾಕ್ಸಿಮಮ್ ಸಪೋರ್ಟ್ ಬೇಕು. ಈ ಟೈಮಲ್ಲಿ ನಮ್ಮ ಗೌರ್ಮೆಂಟ್ ಕರ್ನಾಟಕ ಸರ್ಕಾರ ಬಂದು ನಮಗೆ ಹೈಯೆಸ್ಟ್ ಸಪೋರ್ಟ್ ಮಾಡಿದ ಮೇಲೆ ನಾವು ವಿ ಕ್ಯಾನ್ ಗ್ರೋ. ಬಳ್ಳಾರಿಯಲ್ಲಿ ಜೀನ್ಸ್ ಬಟ್ಟೆಗಳ ತಯಾರಿಕೆಯ 500 ಘಟಕಗಳಿವೆ. ನಿತ್ಯ 2 ಲಕ್ಷ ಜೀನ್ಸ್ ಉತ್ಪನ್ನಗಳು ತಯಾರಾಗುತ್ತೆ. 30ಕ್ಕೂ ಹೆಚ್ಚು ಡೈಯಿಂಗ್ ಘಟಕಗಳು ಬಳ್ಳಾರಿ ಹೊರವಲಯದ ಮುಂಡ್ರಿಗಿಯಲ್ಲಿವೆ. ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಜೀನ್ಸ್ ಪಾರ್ಕ್ ಸ್ಥಾಪಿಸುವ ಆಶ್ವಾಸನೆಯನ್ನ ನೀಡಿದೆ. ಇದೀಗ ಅನಿರೀಕ್ಷಿತವಾಗಿ ಸ್ಥಳೀಯ ಜೀನ್ಸ್ ಉದ್ಯಮಕ್ಕೆ ಲಭಿಸಿರುವ ಈ ಅವಕಾಶದ ಸದುಪಯೋಗವನ್ನ ಉದ್ಯಮ ಹಾಗೂ ರಾಜ್ಯ ಸರ್ಕಾರ ಪಡೆದುಕೊಳ್ಳಬೇಕಿದೆ. ಬಳ್ಳಾರಿ ಜೀನ್ಸ್ ಉದ್ಯಮವು ಜಾಗತಿಕ ಮಾರುಕಟ್ಟೆಯಲ್ಲಿ ಹೆಸರು ಗಳಿಸುವಂತಾಗಲಿ ಎಂದು ಬಳ್ಳಾರಿ ಜೀನ್ಸ್ ಉತ್ಪಾದಕರು ಬಯಸ್ತಾ ಇದ್ದಾರೆ. ಸದ್ಯ ಸೃಷ್ಟಿಯಾಗಿರುವ ಬೇಡಿಕೆ ಯಾವ ಮಟ್ಟದಲ್ಲಿದೆ ಅಂದ್ರೆ ಬಳ್ಳಾರಿ ಈಗ ಭಾರತದ ಜೀನ್ಸ್ ಪ್ಯಾಂಟ್ ಕ್ಯಾಪಿಟಲ್ ಎಂಬ ಗರಿಮೆಯನ್ನ ಪಡೆಯುವ ಮಟ್ಟಕ್ಕೆ ಡಿಮ್ಯಾಂಡ್ ಆಗಿದೆ. ಬಳ್ಳಾರಿಯ ಸುತ್ತಮುತ್ತ ಇರುವ ಜೀನ್ಸ್ ಪ್ಯಾಂಟ್ ಫ್ಯಾಕ್ಟರಿಗಳು ತಿಂಗಳಿಗೆ 5 ರಿಂದ 10 ಲಕ್ಷ ರೂಪಾಯಿಯವರೆಗೂ ಆದಾಯ ತೆಗೆಯುತ್ತಿವೆ. ಹೆಚ್ಚು ಕಾರ್ಮಿಕರನ್ನ ಇತ್ತೀಚಿನ ದಿನಗಳಲ್ಲಿ ನೇಮಿಸಿಕೊಳ್ತಾ ಇದೆ. ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳಿಂದ ಜೀನ್ಸ್ ಪ್ಯಾಂಟ್ಗಳನ್ನ ಪೂರೈಸುವಂತೆ ಬೇಡಿಕೆ ಬರ್ತಾ ಇದ್ದು ಒಂದೇ ಫ್ಯಾಕ್ಟರಿಗೆ ಸುಮಾರು 35 ಲಕ್ಷ ಜೀನ್ಸ್ ಪ್ಯಾಂಟ್ ಪೂರೈಸುವಂತೆ ಬೇಡಿಕೆ ಬಂದಿದೆ.
ಒಟ್ಟಾರೆಯಾಗಿ ಕೊರೋನಾ ನಂತರ ಕುಗ್ಗಿ ಹೋಗಿದ್ದ ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ಭಾರಿ ಬೇಡಿಕೆ ಬಂದಿದ್ದು, ದೇಶದ ಜೀನ್ಸ್ ಕ್ಯಾಪಿಟಲ್ ಆಗುವತ್ತ ಬಳ್ಳಾರಿ ದಾಪುಗಾಲು ಇಡ್ತಾ ಇರೋದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ವೀರೇಶ್ ನಾಯಕ, ಎಲ್, ಜಿ ಕನ್ನಡ ನ್ಯೂಸ್, ಬಳ್ಳಾರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.